ಹಾಯ್ ಗೈಸ್, ಸೊ ಈಗ ಮಣ್ಣೂರಲ್ಲಿ ಕೃಷ್ಣನ ದರ್ಶನ ಮಾಡಿಕೊಂಡು ಹೊರಟಿದ್ದೀವಿ. ಇನ್ನು ಕೇರಳಕ್ಕೆ ಹೋದ್ಮೇಲೆ ಅಂದರೆ ಅಲ್ಲಿ ಹತ್ತಿರ ಎಲ್ಲೂ ದೇವಸ್ಥಾನ ಇಲ್ಲ, ಅಂದರೆ ಬಿಕಾಸ್ ಸ್ಪೆಷಲ್ ಡೇಗಳಲ್ಲಿ ಒಂಥರ ದೇವಸ್ಥಾನಕ್ಕೆ ಹೋಗಿ ಬರೋದು ಲೈಕ್ ಒಂಥರ ಖುಷಿ ಆಗುತ್ತಲ್ವ. ಹಾಗಾಗಿ ಇಲ್ಲಿ ಮಳೂರು ಅಂತ ಒಂದು ಊರಿದೆ ಆನ್ ದ ವೇ ಟು ಮೈಸೂರು. ಚನ್ನಪಟ್ಟಣ ಆದಮೇಲೆ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಮೇನ್ ರೋಡಲ್ಲೇ ಇದೆ ದೇವಸ್ಥಾನ. ತುಂಬ ಕ್ಯೂಟಾಗಿದೆ ಕೃಷ್ಣ, ಇಲ್ಲಿ ಅಂಬೆಗಾಲ್ ಕೃಷ್ಣ ಇದೆ. ಈಗ ಇಲ್ಲಿ ನಿಲ್ಲಿಸಿ ದರ್ಶನ ಮಾಡಿಕೊಂಡು ಹೊರಟಿದ್ದೀವಿ ಮುಂದಕ್ಕೆ. ಮಣೂರಿಂದ ಒಂದು ಸ್ವಲ್ಪ ಮುಂದೆ ಬಂದ ತಕ್ಷಣ ಶಿವಳ್ಳಿ ರೆಸ್ಟೋರೆಂಟ್ ಸಿಗುತ್ತೆ. ಸೊ ಅಲ್ಲೇ ಹೇಳ್ದ ಹಾಗೆ ಟೀ ಕುಡಿಯೋಕ್ಕೆ ಸಖತ್ ಒಳ್ಳೆ ಜಾಗ. ಇಲ್ಲಿ ಒಂದು ಆರ್ಗ್ಯಾನಿಕ್ದು ಫುಲ್ ಶಾಪ್ ಇದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ದಿಸ್ ಇಸ್ ಲೈಕ್ ಫಾರ್ಮರ್ಸ್ ಮಾರ್ಕೆಟ್. ಮಡಿಕೆ ಇದು ಮಣ್ಣಿನ ಯುಟೆನ್ಸಿಲ್ಸ್ ಬರುತ್ತಲ್ಲ, ಅದು ಕೂಡ ಸಿಗುತ್ತೆ ಇಲ್ಲಿ. ಮಧ್ಯದ ನಂಗೆ ಸಖತ್ ಇಷ್ಟ ಆಗ್ತಿದೆ, ಆದರೆ ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ. ಸಿ ಪ್ರಾಪರ್ ಇದೆಲ್ಲ ಏನೋ ಕರೆಕ್ಟಾಗಿ ಸೀಸನ್ ಮಾಡಿರೋದಿರುತ್ತೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ಇಟ್. ಆಲ್ರೈಟ್, ಸೊ ಅಲ್ಲಿ ಟೀ ಕುಡ್ಕೊಂಡು ಬಂದಮೇಲೆ ಫುಲ್ಲು ಈಗ ಒಂದೇ ಸ್ಟ್ರೆಚಲ್ಲಿ ಬಂಡೀಪುರ ತನಕ ಹೋಗೋಣ ಅಂತ, ಎಲ್ಲೂ ನಿಲ್ಸೋದು ಬೇಡ ಅಂತ ಡಿಸೈಡ್ ಮಾಡಿ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ ಮಂಡ್ಯದಲ್ಲಿ ಇದ್ದೀವಿ, ಮಂಡ್ಯ ರೀಚ್ ಆಗಿದ್ದೀವಿ ಆಲ್ರೆಡಿ. ಈಗ ಈ ಟೈಮ್ ಆ್ಯಕ್ಚುಲಿ ನಾವು ಮೈಸೂರು ದಾಟಬೇಕು ಅಂದ್ಕೊಂಡಿದ್ವಿ, ಬಟ್ ವಿ ಆರ್ ರನ್ನಿಂಗ್ ಲಿಟಲ್ ಲೇಟ್. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಸದ್ಯಕ್ಕಷ್ಟು ಲೆಟ್ಸ್ ಸಿ. ಮೈಸೂರು ದಾಟಿದ್ದೀವಿ ಆಲ್ಮೋಸ್ಟ್. ಈಗ ಏರ್ಪೋರ್ಟ್ ಹತ್ರ ಇದ್ದೀವಿ. ಅಂದರೆ ಹಳೇದು ಒಂದು ಏರ್ಪೋರ್ಟ್ ಓಪನ್ ಮಾಡಿ ಮುಚ್ಚಿ ಏನೇನೋ ಮಾಡಿದ್ರಲ್ಲ, ಸೊ ಅದ್ರ ಹತ್ರ ಇದ್ದೀವಿ. ಸಚ್ಚಿದಾನಂದ ಆಶ್ರಮ ಕ್ರಾಸ್ ಮಾಡಿದ್ವಿ. ಆ್ಯಂಡ್ ಈಗ ಚಿಕ್ಕದೊಂದು ಸ್ನ್ಯಾಕ್ ಬ್ರೇಕ್, ಕ್ಯಾರೆಟ್ ಆ್ಯಂಡ್ ಇದು ಏನು ಸೌತೆಕಾಯಿ, ಚಿತ್ರದುರ್ಗದ ಕ್ಯಾರೆಟ್ ಇದು. ಸೊ ಕಟ್ ಮಾಡಿದ್ದೆ ನೆನ್ನೆ ತಿನ್ನೋಣ ಅಂತ, ಬಟ್ ನಾವು ಅಂದ್ಕೊಂಡ್ವಿ ಲೈಕ್ ಹೊರಗಡೆ ರೋಡ್ ಟ್ರಿಪ್ ಹೋಗ್ತೀವಲ್ಲ, ಆನ್ ದ ವೇ ತಿನ್ನೋಕ್ಕೆ ಸುಮಾರು ಟೈಮ್ ಇರುತ್ತೆ, ಅವಾಗ ತಿನ್ಕೊಳ್ಳೋಣ ಅಂತ ಹೇಳಿ ಹಾಗಾಗಿ ಇವಾಗ ತಿಂತಾ ಇದ್ದೀವಿ. ಸೊ ಎಸ್, ಹೆಲ್ದಿ ಸ್ನ್ಯಾಕ್ಸ್. ಜಸ್ಟ್ ವಾಂಟೆಡ್ ಟು ಶೋ ಯು ದ ವ್ಯೂ, ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ನನ್ನ ಕ್ಯಾಮ್ರಾ ಏನೇ ಥರ ಜಸ್ಟಿಸ್ ಮಾಡಲ್ಲ ಇದಕ್ಕೆ. ಲೆಟ್ ಮಿ ಶೋ ಯು ದ ವ್ಯೂ ಫಸ್ಟ್. ಲುಕ್ ಎಟ್ ದ್ಯಾಟ್. ಸಖತ್ ಬ್ಯೂಟಿಫುಲ್ ಆಗಿದೆ. ಹಂಗಾಗಿ ಕಾರ್ ನಿಲ್ಸಿದ್ವಿ ಒಂದು ನಿಮಿಷ, ಲೆಟ್ಸ್ ಎಂಜಾಯ್ ದ ವ್ಯೂ ಅಂತ ಹೇಳಿ. ಸೊ ಲೆಟ್ ಮಿ ಶೋ ಯು ದ ವ್ಯೂ ಪ್ರಾಪರ್ಲಿ ನಾವು. ಚಲೋ, ಲೆಟ್ಸ್ ಗೋ, ಟೈಮ್ ಆಗುತ್ತೆ. ಹಾಯ್ ಗೈಸ್, ಸೊ ಈಗ ದ ಟೈಮ್ ಇಸ್ 11:30 ಆ್ಯಂಡ್ ಬಂಡೀಪುರ್ ಫಾರೆಸ್ಟನ್ನ ಎಂಟರ್ ಮಾಡಿದ್ದೀವಿ ನಾವು ಆಲ್ರೆಡಿ. ಸೊ ಫುಲ್ ಫಾರೆಸ್ಟ್ ಏರಿಯಾ ಇದು, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈ ಒಂದು ವೇಯಲ್ಲಿ ಡ್ರೈವ್ ಮಾಡಲಿಕ್ಕೆ ಸಖತ್ ಇಷ್ಟ. ಸೊ ಲೈಕ್ ವಿ ಆರ್ ಎಂಜಾಯಿಂಗ್, ವಿ ಆರ್ ಪ್ಲೇಯಿಂಗ್ ಮ್ಯೂಸಿಕ್ ಲೈಕ್ ವೆರಿ ಲೈಟ್ಲಿ ಇಷ್ಟೊತ್ತು. ಆ್ಯಂಡ್ ಇವಾಗ ಮ್ಯೂಸಿಕ್ ಫುಲ್ ಆಫ್ ಮಾಡಿದ್ದೀವಿ, ಬಿಕಾಸ್ ಕಾಡಿಂದ ಸೌಂಡ್ ಇರುತ್ತಲ್ಲ, ಒಂಥರ ಅದ್ರದ್ದು ಬೇರೆಯೇ ಸೌಂಡ್, ನೇಚರ್ದು ಬೇರೆಯೇ ಸೌಂಡು, ಬರೀ ಕಾರ್ ಹೋಗೋ ಸೌಂಡು. ಸೊ ಅದನ್ನೇ ಕೇಳೋಣ ಅಂತ ಹೇಳಿ, ಜಿಂಕೆ ನೋಡಿದೆ. ಸೊ ಅದನ್ನೇ ಕೇಳೋಣ ಅಂತ ಹೇಳಿ ವಿ ಹ್ಯಾವ್ ಸ್ಟಾಪ್ಡ್ ಆಲ್ ದ ಮ್ಯೂಸಿಕ್ಸ್ ಆ್ಯಂಡ್ ಆಲ್. ಲೆಟ್ ಮೀ ಎಂಜಾಯ್ ಫುಲ್ ಆನ್ ಲೈಕ್ ರೂಟ್ ತುಂಬ ಚೆನ್ನಾಗಿದೆ. ಸೊ ಐಲ್ ಎಂಜಾಯ್ ಇಟ್ ಆ್ಯಂಡ್ ದೆನ್ ನೋಡೋಣ ನೆಕ್ಸ್ಟು ಅಲ್ಲಿ ಹೋಗಿ ರೀಚ್ ಆದಮೇಲೆ ಬ್ಲಾಗ್ ಮಾಡ್ತೀನ ಅಥವಾ ಮಧ್ಯದಲ್ಲಿ ಬ್ಲಾಗ್ ಮಾಡ್ತೀನ, ಲೆಟ್ಸ್ ಸಿ.
ಓಕೆ, ಬಾರ್ಡರ್ ಚೆಕಿಂಗ್ ಇಸ್ ಡನ್. ಎಲ್ಲಿ ಹೋಗ್ತಾ ಇದ್ದೀರಾ, ಎಲ್ಲಿಂದ ಬಂದಿದ್ದೀರಾ, ಅಲ್ಲಿ ಹೋಗ್ತಿದ್ದೀರಾ, ಕೇರಳದಲ್ಲಿ ವಯನಾಡಲ್ಲಿ ಎಲ್ಲಿ ಹೋಗ್ತಿದ್ದೀರಾ, ಯಾವ ಹೋಟೆಲ್ ಹೆಸರೇನು ಎಲ್ಲ ವಿಚಾರಿಸಿದ್ರು. ಅದಾದಮೇಲೆ ಎಂಟ್ರಿ ಮಾಡೋಕ್ಕೆ ಬಿಟ್ಟರು. ಸೊ ಹಿಂದ್ಗಡೆ ಸುಮ್ಮನೆ ಮೇಲೆ ನೋಡಿದ್ರು ಹಿಂದ್ಗಡೆ ಕಾರಲ್ಲಿ ಏನೇನಿದೆ ಅಂತ ಹೇಳಿ. ಆ್ಯಂಡ್ ಈಗ ಕಾರ್ ತೋರಿಸ್ತೀನಿ. ಲುಕ್ ಹೌ ಬ್ಯೂಟಿಫುಲ್, ಎಲ್ಲಿ ನೋಡಿದ್ರು ಗ್ರೀನ್ ಕಾಣಿಸುತ್ತೆ. ಸೊ ಸಕ್ಕದಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ರೋಡಲ್ಲಿ ಹೋಗೋದೇ ಒಂದು ಮಜಾ ಅಂತ ಹೇಳ್ಬೋದು. ಸೊ ಸಕ್ಕದಾಗಿದೆ. ಯು ಕ್ಯಾನ್ ಸಿ ದ ಬೋರ್ಡ್, ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಆ್ಯಂಡ್ ಸಫಾರಿ ಕೂಡ ಇದೆ. ಇದು ವಯನಾಡ್ದು ವೈಲ್ಡ್ ಲೈಫ್ ಸ್ಯಾಂಚುರಿ, ಇದು ಸಫಾರಿ ಕೂಡ ಇದೆ. ಓಕೆ, ಸೊ ಇಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಊಟಕ್ಕೆ ನಿಲ್ಸಿದ್ದೀವಿ. ಬಿಕಾಸ್ ಇನ್ನೂ 1 hour ಆಗುತ್ತೆ, 50 minutes ಆಗುತ್ತೆ ಹೋಗೋಕ್ಕೆ, ಅಂದರೆ ನಮ್ಮ ರೆಸಾರ್ಟಿಗೆ ರೀಚ್ ಆಗೋಕ್ಕೆ. ಆ್ಯಂಡ್ ಆಲ್ಸೋ ಅಲ್ಲಿ ಹೋದ ತಕ್ಷಣ ಅಲ್ಲಿಂದ ಆರ್ಡರ್ ಮಾಡಿ ಅದು ಬರೋಷ್ಟರಲ್ಲಿ ಹಸಿವು ಜಾಸ್ತಿ ಆಗಿಬಿಟ್ರೆ ಅಂತ ಹೇಳಿ ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ದಟ್ ಅಲ್ಲಿ ಹೋದ ತಕ್ಷಣ ಇನ್ನೇನಿಲ್ಲ, ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು, ಒಂಚೂರು ರೆಸ್ಟ್ ಇಷ್ಟೆಲ್ಲ ಮಾಡಿಕೊಂಡು ಅಂತ ಹೇಳಿ. ಸೊ ಲೆಟ್ಸ್ ಗೋ ನೌ. ಇದು ದ ರೆಸಾರ್ಟ್ ರೆಸ್ಟೋರೆಂಟ್ ಅಂತ, ಇದ್ರ ಹೆಸರೇ ರೆಸಾರ್ಟ್ ರೆಸ್ಟೋರೆಂಟ್ ಅಂತ. ಗ್ರೇಟ್ ಫ್ಲಾಪ್ ಆಯಿತು. ರೆಸ್ಟೋರೆಂಟ್ ಕೋವಿಡ್ಗೋಸ್ಕರ ಕ್ಲೋಸ್ ಮಾಡಿದಾರಂತೆ. ಓನ್ಲಿ ಹೋಟೆಲ್ ಇಸ್ ಓಪನ್. ಸೊ ಇಲ್ಲೆಲ್ಲೋ ಮುಂದ್ಗಡೆ ಹೋಗಿ ಅಲ್ಲಿ ಚೆನ್ನಾಗಿದೆ ರೆಸ್ಟೋರೆಂಟ್ ಅಂತ ಹೇಳಿದ್ರು. ವಿ ಆರ್ ಗೋಯಿಂಗ್ ದೇರ್. ಹಾಯ್ ಗೈಸ್, ಸೊ ಕಾರ್ ಒಳಗಡೆ ಬಂದೆ. ಹಸ್ಬೆಂಡ್ ATMಗೆ ಹೋಗಿದ್ದಾರೆ. ಸೊ ಊಟ ಆಯಿತು. 2 ಚಪಾತಿ ಆ್ಯಂಡ್ ವೆಜ್ ಗ್ರೇವಿ ತಿಂದ್ವಿ. ಸೊ ಗ್ರೇವಿ ವಾಸ್ ನೈಸ್. ಲೈಕ್ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು. ಕೊಬ್ಬರಿ ಎಣ್ಣೆನ ಮಾಡಿರ್ತಾರೆ, ಬಟ್ ಕೊಬ್ಬರಿ ಎಣ್ಣೆದು ಅಷ್ಟೊಂದು ಟೇಸ್ಟ್ ಅಂದರೆ ಒಂಥರ ಆಡ್ ಸ್ಮೆಲ್ ಬರ್ತಾ ಇರಲಿಲ್ಲ. ಸೊ ಇಟ್ ವಾಸ್ ಗುಡ್. ಈವನ್ ಐ ಲೈಕ್ ಇಟ್ ವೆರಿ ಮಚ್. ಸೊ ನಿಮಗೆ ಅಕಸ್ಮಾತ್ ಏನಾದರೂ ಆನ್ ದ ವೇ ಬೇಕು ಅಂತ ಅಂದರೆ, ನಾವು ಹೋಗ್ತಾ ಇರೋ ವಿಲಾ ಇಸ್ ಝೀ ವಿಲಾ ಅಂತ, ಝೀ ವಿಲಾ ಆ್ಯಂಡ್ ರೆಸಾರ್ಟ್ಸ್ ಅಂತ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿರೋದೆಲ್ಲನೂ. ಬಟ್ ಇವಾಗ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಊಟಕ್ಕೆ ನಿಲ್ಲಿಸಿದ್ವಿ. ಊಟ ಆಯಿತು. ನಾವು ಅವರು ಹಸ್ಬೆಂಡ್ ವಾಪಸ್ ಬಂದಮೇಲೆ ವಿಲ್ ಜಸ್ಟ್ ಲೀವ್, ಡೈರೆಕ್ಟಾಗಿ ವಿಲಾಗೆ ಹೋಗ್ತೀವಿ. ಸೊ ವಿಲಾದಲ್ಲಿ ರೂಮ್ ಟೂರ್ ಅದು ಇದು ಎಲ್ಲನೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ದಟ್ ಆ್ಯಕ್ಚುಲಿ ಫೋಟೋಸ್ ಎಲ್ಲ ನೋಡಿದ್ರೆ ನಾನು ಇವಾಗ 100% ಸಜೆಸ್ಟ್ ಮಾಡ್ಬೋದು. ಬಟ್ ನಾನು ಡೈರೆಕ್ಟಾಗಿ ನೋಡೋವರೆಗೂ ನನಗೆ ಅಷ್ಟೊಂದು ನಂಬಿಕೆ ಇರೋಲ್ಲ. ಆದ್ದರಿಂದ ಅಲ್ಲಿ ಹೋಗಿ ನೋಡಿ ತೋರಿಸಿದ ಮೇಲೆ ನಾನು ಸಜೆಸ್ಟ್ ಮಾಡ್ತೀನಾ ಇಲ್ವಾ, ಚೆನ್ನಾಗಿದೆಯಾ ಇಲ್ವಾ ಅದೆಲ್ಲನೂ ನಾನು ನಿಮಗೆ ಹೇಳ್ತೀನಿ. ಸೊ ಎಸ್, ಬಿಸಿಲು ತುಂಬ ಜಾಸ್ತಿ ಇದೆ, ಸೆಕೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಒಂಥರ ಹ್ಯುಮಿಡಿಟಿ ಜಾಸ್ತಿ ಇದೆ. ಬಟ್ ಅಲ್ಲಿ ಹಿಲ್ ಸ್ಟೇಷನ್ ಅಲ್ವಾ, ಹಾಗಾಗಿ ತಣ್ಣಗೆ ಇದೆ, ಕ್ಲೌಡಿ ವೆದರೇ ಇರುತ್ತೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಗಾಡ್ ಮಳೆ ಬರ್ತಿಲ್ಲ. ಮಳೆ ಬಂದಿದ್ರೆ ಬಿಸಿಲು ಹೆಂಗಾದ್ರೂ ತಡೆದ್ಬಿಡ್ಬೋದು. ಮಳೆ ಬಂದರೆ ಎಲ್ಲೂ ಹೋಗೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಸೊ ದಟ್ ಇಸ್ ಲೈಕ್ ಟು ಮಚ್, ಒಂಥರ ಇರಿಟೇಷನ್ ಆಗಿಬಿಡುತ್ತೆ. ಹಾಗಾಗಿ ಇದು ಇಟ್ ಇಸ್ ನಾಟ್ ಲೈಕ್ ಪ್ರಾಪರ್ ನಾವು ಇದು ವಯನಾಡಲ್ಲಿ ಒಂದು ಏರಿಯಾನ ಅಥವಾ ಒಂದು ಚಿಕ್ಕದೊಂದು ಊರ ಗೊತ್ತಿಲ್ಲ. ಬಟ್ ಐ ಥಿಂಕ್ ದಿಸ್ ಇಸ್ ದ ಸಿಟಿ ಆಫ್ ವಯನಾಡ್ ಸಿಟಿ ಇದೆ ಅಂತ ಅನಿಸುತ್ತೆ ಮೋಸ್ಟ್ ಪ್ರಾಬ್ಲಿ. ಸೊ ಮೆನ್ಷನ್ ಮಾಡ್ತೀನಿ ಇಲ್ಲೆಲ್ಲಾದರೂ ಇದು ಯಾವ ಪ್ಲೇಸ್ ಅಂತ ಹೇಳಿ, ಸೊ ದಟ್ ಗೊತ್ತಾಗುತ್ತೆ. Hi guys, so just reached the destination, ಝೀ ವಿಲಾ ರೀಚ್ ಆದ್ವಿ. ಆ್ಯಂಡ್ ಈಗ ಒಂದು ಚಿಕ್ಕದು ರೂಮ್ ನಮ್ಮದೆಲ್ಲ ಸಾಮಾನು ಹರಡೋಕ್ಕೆ ಮುಂಚೆ ಒಂದು ಚಿಕ್ಕದು ರೂಮ್ ಟೂರ್ ಅಂದರೆ ಈ ವಿಲಾ ಟೂರ್ ಕೊಟ್ಬಿಡ್ತೀನಿ. ಸೊ ದಟ್ ನಿಮಗೆ ಅಕಸ್ಮಾತ್ ನೀವು ವಿಸಿಟ್ ಮಾಡ್ತೀರ ಅಂದರೆ ಕ್ಲೀನಾಗಿರೋ ಥರ ಕಾಣಿಸ್ಲಿ ಅಂತ ಹೇಳಿ. ಸೊ ದಿಸ್ ಇಸ್ ದ ಮೈನ್ ಡೋರ್. ಮೈನ್ ಡೋರ್ ಹೊರಗಡೆ ನಾನು ಆಮೇಲೆ ತೋರಿಸ್ತೀನಿ ಆಚೆ ಕಡೆ ಹೇಗಿದೆ ಅಂತ. ಮೈನ್ ಡೋರ್ ಹೀಗೆ ಎಂಟರ್ ಆಗ್ತಿದ್ದಂಗ್ಲೇ ಇಲ್ಲಿ ಒಂದು ಮೆಟ್ಲು ಹೋಗುತ್ತೆ ಲೆಫ್ಟ್ ಸೈಡಲ್ಲಿ. ಆ್ಯಂಡ್
ಮೇನ್ ಡೋರ್ ಆಪೋಸಿಟಲ್ಲಿ ಒಂದು ರೂಮ್ ಇದೆ. ಲೆಟ್ ಮೀ ಸ್ವಿಚ್ ದ ಕ್ಯಾಮ್ರಾ. ಇದು ಮೇನ್ ಡೋರ್ ಆ್ಯಂಡ್ ಇದು ಒಂದು ರೂಮ್ಗೆ ಡೋರ್ ಹೋಗುತ್ತೆ. ಸೊ ದಿಸ್ ಇಸ್ ಒನ್ ಬೆಡ್ರೂಮ್. ದಿಸ್ ಇಸ್ ದ ಬೆಡ್. ಇಗ್ನೋರ್ ಮೈ ಬ್ಯಾಗ್. ದಿಸ್ ಇಸ್ ಅ ಸ್ಮಾಲ್ ವಾರ್ಡ್ರೋಬ್ ವಿಚ್ ದೇ ಹ್ಯಾವ್ ಗಿವನ್ ಇದು ರೂಮಲ್ಲಿ ಬೇಕಾಗಿರೋ ಥರ ಸಾಮಾನುಗಳು ಇಟ್ಕೊಳ್ಳೋಕ್ಕೆ. ಲೈಕ್ ಇಟ್ ಇಸ್ ಸ್ಪೇಷಿಯಸ್, ಮೋರ್ ದೆನ್ ಎನಫ್. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಬಾತ್ರೂಮ್. ಯಪ್. ಇಲ್ಲಿಂದ ಬಾಲ್ಕನಿ ಇದೆ. ಬಾಲ್ಕನಿ ಹೊರಗಡೆ ವ್ಯೂ ನಾನು ಆಮೇಲೆ ತೋರಿಸ್ತೀನಿ. ಸೊ ವೆನ್ ಯು ಕಮ್ ಬ್ಯಾಕ್ ಫ್ರಮ್ ದ ರೂಮ್, ಸ್ಟೇರ್ಸ್ ಇದೆ ಕೆಳಗಡೆಗೆ. ಸ್ಟೇರ್ಸ್ ಹೀಗೆ ಬಂದರೆ ದಿಸ್ ಇಸ್ ದ ಕಿಚನ್ ಏರಿಯಾ. ಕಿಚನ್ ಏರಿಯಾ ಸಿಂಕ್ ಇದೆ ಆ್ಯಂಡ್ ನಥಿಂಗ್ ಮಚ್ ಇಸ್ ದೇರ್ ಹಿಯರ್. ಇಲ್ಲಿಂದ ಇಳಿದ ಮೇಲೆ ಹೀಗೆ ಬಂದಾಗ ಲೆಫ್ಟಲ್ಲಿ ಕಿಚನ್ ಏರಿಯಾ ಇದೆ. ಲಿವಿಂಗ್ ರೂಮ್ ಥರ ಇದು ಸೆಟಪ್ ಇದೆ. ಆ್ಯಂಡ್ ಈ ಸ್ಟೇರ್ಸಿಂದ ಬಂದಮೇಲೆ ಇನ್ನೊಂದು ಕೆಳಗಡೆಗೆ ಸ್ಟೇರ್ಸ್ ಹೋಗುತ್ತೆ. Here is the dressing room. Hi. Let's switch on the light. Yep. So this is the dressing area. ಇಲ್ಲಿ ಒಂದು ಡ್ರಾ ಇದೆ ಚಿಕ್ಕದು, ಲಗೇಜ್ ಇಟ್ಕೊಳ್ಳೋಕ್ಕೆ ಅಥವಾ ಸಾಮಾನು ಇಟ್ಕೊಳ್ಳೋಕ್ಕೆ. ಓಪನ್ ಕೂಡ ಇದೆ. ಆ್ಯಂಡ್ ಮೆಟ್ಲಿಳಿದ ತಕ್ಷಣ ಇದಿದೆ. ಅದಾದಮೇಲೆ ಇಲ್ಲೊಂದು ಹಾಲ್ವೇ ಹೋಗುತ್ತೆ. ಮೆಟ್ಲು ಇಳಿದ ಮೇಲೆ ಇಲ್ಲೊಂದು ಹಾಲ್ವೇ ಹೋಗುತ್ತೆ. ಇಲ್ಲಿ ಫುಲ್ ಮತ್ತೆ ಜಾಗ ಇದೆ. ಐ ಥಿಂಕ್ ವಾರ್ಡ್ರೋಬ್ ಎಲ್ಲ ಇದೆ ಇಲ್ಲಿನೂ. ಆ್ಯಂಡ್ ಈ ಸೈಡಿಗೆ ಇನ್ನೊಂದು ರೂಮು. ಸೊ ದಿಸ್ ಇಸ್ ಲೈಕ್ ಡಬಲ್ ಬೆಡ್ರೂಮ್ ಕೈಂಡ್ ಆಫ್ ಥಿಂಗ್. ಸೇಮ್ ರೂಮ್ ಇದೆ. ಐ ಥಿಂಕ್ ಫ್ಯಾನ್ ಸೌಂಡ್ ಬರ್ಬೋದು ನಿಮಗೆ. ಓಕೆ, ರೂಮ್ ಎಲ್ಲ ಸೇಮ್ ಇದೆ, ವಾಶ್ರೂಮ್ ಎಲ್ಲ ಸೇಮ್ ಇದೆ, ಬಟ್ ವ್ಯೂ ಸ್ವಲ್ಪ ಡಿಫ್ರೆಂಟ್ ಇದೆ. ಐ ಜಸ್ಟ್ ಶೋ ಯು ದ ವ್ಯೂ ಫ್ರಮ್ ಹಿಯರ್. ಆಮೇಲೆ ಮೇಲ್ಗಡೆಯಿಂದ ವ್ಯೂ ತೋರಿಸ್ತೀನಿ. ಓಕೆ, ದಿಸ್ ಇಸ್ ದ ವ್ಯೂ ಫ್ರಮ್ ಹಿಯರ್. ಇಲ್ಲಿ ಫುಲ್ ವಿಲ್ಲಾಸ್ ಇದೆ, ಫುಲ್ ಕಂಪ್ಲೀಟ್ ವಿಲಾಸ್ ಇದೆ. ಲುಕ್ ಅಟ್ ದಿಸ್. ಇದು ಫಿಗ್ ಪ್ಲಾಂಟು, ಐ ಮೀನ್ ಟ್ರೀ. ಸೊ ಇಲ್ಲಿಂದ ಬಾಲ್ಕನಿಯಿಂದ ಈ ಥರ ಇದೆ ವ್ಯೂ. ದಿಸ್ ಇಸ್ ಲೈಕ್ ಪಕ್ಕದ ವಿಲ್ಲಾ ಸೆಕ್ಷನ್ ಅನಿಸುತ್ತೆ. ಐ ಡೋಂಟ್ ನೋ. ಇಲ್ಲ ನಮ್ಮದೇ ಇದು. ಸೊ ಇದು ಲಿವಿಂಗ್ ರೂಮ್ ಇದೆಲ್ಲ. ಲಿವಿಂಗ್ ರೂಮಿಂದ ಬಂದರೆ ವಿ ಕ್ಯಾನ್ ಜಸ್ಟ್ ಸಿಟ್ ಆ್ಯಂಡ್ ಚಿಲ್ ಓವರ್ ಹಿಯರ್. ಸೊ ಚಿಲ್ಲಿಂಗ್ ಏರಿಯಾ 1. ಇಲ್ಲೂ ಒಂದು ಚಿಕ್ಕ ಬಾಲ್ಕನಿ ಇದೆ, ಇಲ್ಲೂ ಕೂಡ ಕೂತ್ಕೊಳ್ಬೋದು. ಈವನ್ ಹಿಯರ್ ಇಲ್ಲೂ ಜಾಗ ಇದೆ. ಸೊ ಅಲ್ಲಿಂದ ಹೀಗೆ ಬಂದರೆ ಇಲ್ಲೂ ಆರಾಮಾಗಿ ಎಂಜಾಯ್ ಮಾಡ್ಬೋದು. ವೆನ್ ವಿ ಗೋ ಬ್ಯಾಕ್, ಲೆಟ್ ಮೀ ಶೋ ಯು ದಟ್ ಏರಿಯಾ. ನಾನು ಲಿವಿಂಗ್ ಏರಿಯಾ ತೋರಿಸಿದ್ನಲ್ಲ, ಅಲ್ಲಿಂದ ಹೊರಗಡೆ ಹೀಗೆ ಬಂದರೆ ದಿಸ್ ಇಸ್ ದ ಒನ್. ಅಲ್ಲಿಂದ ತೋರಿಸಿದೆ, ಈ ಜಾಗದಿಂದ ಈ ಏರಿಯಾ ತೋರಿಸಿದ್ದೆ. ಸೊ ಇದು ಈ ಥರ ಕಾಣಿಸ್ತಾ ಇದೆ. ಒಂದು ರೆಫ್ರಿಜಿರೇಟರ್ ಕೂಡ ಇದೆ ಏನಾದರೂ ಇಟ್ಕೊಳ್ಬೇಕು ಅಂದರೆ. ಸೊ ಲೆಟ್ಸ್ ಗೋ ಬ್ಯಾಕ್. Here I think we'll choose this room, not that room, because I'll just show you the view here. Let's get out. Look at this view. Oh goodness. I can sit here all day. ಈ ವ್ಯೂ ಇದ್ದರೆ ಇಡೀ ದಿನ ಇಲ್ಲೇ ಆರಾಮಾಗಿ ಕೂತಿರ್ತೀನಿ. ಸೊ ಆ ಲೆವೆಲ್ ವ್ಯೂ ಇದೆ ಇಲ್ಲಿ. ಓಕೆ, ಲೆಟ್ ಮಿ ಶೋ ಯು ದ ಔಟ್ಸೈಡ್ ನೌ. ಸೊ ದಿಸ್ ಇಸ್ ದ ಮೇನ್ ಡೋರ್. ವೆನ್ ಯು ಕಮ್ ಔಟ್, ಇದೊಂದು ಚಿಕ್ಕದಲ್ಲೊಂದು ಇದ್ರದ್ದು ಏರಿಯಾ ಇದೆ. ಆ್ಯಂಡ್ ದಿಸ್ ಇಸ್ ದ ಪಾರ್ಕಿಂಗ್. ಲೈಕ್ ನಿಮ್ಮ ವಿಲ್ಲಾ ಎದುರುಗಡೆ ಪ್ರೈವೇಟ್ ಪಾರ್ಕಿಂಗ್ ಇದೆ ಎಲ್ಲ ವಿಲ್ಲಾಗಳಲ್ಲೂ. ಸೊ ದಟ್ ಇಸ್ ದ ಬೆಸ್ಟ್ ಥಿಂಗ್. ಆ್ಯಂಡ್ ಅವರ್ ವಿಲ್ಲಾ ನಂಬರ್ ಇಸ್ 8. ಸೊ ನಿಮಗೆ ಬರಬೇಕಂತ ಅಂದರೆ ಸೇಮೇ ಇದೆ. ಫುಲ್ ಎಲ್ಲ ವಿಲಾಸು ಒಂದೇ ಥರ ಇದೆ. ಓಕೆ, ದಿಸ್ ವಾಸ್ ಅ ಸ್ಮಾಲ್ ರೂಮ್ ಟೂರ್. ಓಕೆ, ಐ ಡೋಂಟ್ ನೋ, ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಎಸ್, ಈಗ ವ್ಯೂ ಎಂಜಾಯ್ ಮಾಡ್ತೀವಿ. ಕಾಫಿ ಅಥವಾ ಟೀ ಏನಾದರೂ ಆರ್ಡರ್ ಮಾಡಿ ಕುಡಿತೀವಿ. ವ್ಯೂ ಎಂಜಾಯ್ ಮಾಡ್ಕೊಳ್ತಾ. ಅಲ್ಲಿ ಲೈಟಾಗಿ ಬಿಸಿಲೆಲ್ಲ ಬಂದಿದೆ. ಸೊ ಇಟ್ ಈಸ್ ಸೋ ಗುಡ್, ಇಟ್ ಈಸ್ ಸೋ ಬ್ಯೂಟಿಫುಲ್. ವ್ಯೂಗೋಸ್ಕರನೇ ದುಡ್ಡು ಕೊಡ್ಬೇಕು ಇಲ್ಲಿ ಬಂದರೆ. ಆ್ಯಂಡ್ ಸೊ ಎಸ್, ಈಗ ಫುಲ್ ನಿದ್ದೆ ಬರ್ತಾಯಿದೆ. ರೆಸ್ಟ್ ಮಾಡ್ತೀವಿ ಒಂದು ಸ್ವಲ್ಪ ಹೊತ್ತು, ಲೈಕ್ 1 hour 1.5 hour ರೆಸ್ಟ್ ಮಾಡ್ತೀವಿ. ಅದಾದಮೇಲೆ ನೋಡೋಣ ಏನಾಗುತ್ತೆ ಅಂತ. ಡ್ರೆಸ್ಅಪ್ ಆಗ್ತೀವಿ. ಡಿನ್ನರ್ಗೆ ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಬಿಕಾಸ್ ಹಿಯರ್ ಐ ಡೋಂಟ್ ನೋ ಇದು ರೆಸ್ಟೋರೆಂಟ್ ಹೇಗಿದೆ ಅಂತ ಹೇಳಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಐ ವಿಲ್ ಅಪ್ಡೇಟ್ ಯು.